ಬಿಗ್ ಬಾಸ್ 18ನೇ ಸಂಚಿಕೆ ಹರಾಜು ಪ್ರಕ್ರಿಯೆ ಮುಂದಿನ ಭಾಗದಿಂದ ಆರಂಭವಾಗುತ್ತದೆ. ಚಂದನ್, ನಾನು 2,000 ರೂಪಾಯಿ ಕೊಟ್ಟಿದ್ದೇನೆ, ಬರಲೇಬೇಕು ಎನ್ನುತ್ತಾರೆ. ಹುಚ್ಚ ವೆಂಕಟ್, ತಾನು ಕಾಲು ಮತ್ತು ಚಪ್ಪಲಿ ಮುಟ್ಟಲ್ಲ ಎನ್ನುತ್ತಾರೆ. ಚಂದನ್, ಸರಿ ಆಮೇಲೆ ನೋಡೋಣ ಎನ್ನುತ್ತಾರೆ. ವೆಂಕಟ್ ಕ್ಯಾಮರಾ ಹತ್ತಿರ ಹೋಗಿ, ಎಲ್ಲರೂ ತುಂಬಾ ಮಾತನಾಡುತ್ತಿದ್ದಾರೆ, ಎಲ್ಲ ರಿಲೇ ಮಾಡಿ ಎನ್ನುತ್ತಾರೆ. ರೆಹಮಾನ್ ವೆಂಕಟ್ಗೆ, ನೀವು ಹೇಳಿದ್ದೆಲ್ಲ ಬರೀ ಪೊಳ್ಳು, ನಿಮಗೆ ನೋಡಲು ಮಾತ್ರ ಬರುತ್ತದೆ, ಬೇರೆ ಏನು ಬರಲ್ಲ ಎನ್ನುತ್ತಾರೆ. ವೆಂಕಟ್ ಏನೇ ಹೇಳಿದರೂ ಟಾಸ್ಕ್ ಮಾಡಲ್ಲ, ನನ್ನ ತಂದೆ ಮೇಲೆ ಆಣೆ ಹಾಕ್ತೇನೆ, ಹಾಗೆ ಎನ್ನುತ್ತಾರೆ. ಚಂದನ್ ಎಷ್ಟೇ ಸಮಾಧಾನ ಪಡಿಸಿದರೂ ಕೇಳಲ್ಲ. ಕೊನೆಗೆ ವೆಂಕಟ್ಗೆ, ನಿಮ್ಮ ನಿರ್ಣಯ ನಿಮಗೆ ಬಿಟ್ಟಿದ್ದು ಎಂದು ಹೇಳಿ ಎಲ್ಲರೂ ಸುಮ್ಮನಾಗುತ್ತಾರೆ. ಆಮೇಲೆ ಆನಂದ್, ಎಲ್ಲರಿಗೂ ಟಾಸ್ಕ್ ಮಾಡೋಣ ಎಂದು ಸಮಾಧಾನ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಸರಿ ಎಂದು ಟಾಸ್ಕ್ ಮುಂದುವರಿಸುತ್ತಾರೆ. ಹುಚ್ಚ ವೆಂಕಟ್ ಗಾರ್ಡನ್ ಏರಿಯಾದಲ್ಲಿ ಕುಳಿತು ತಾವು ಬಂದಿದ್ದು ಯಾಕೆ, ತಂದೆ ಪ್ರೀತಿ, ತುಂಬಾ ಬೇಜಾರಾಯಿತು ಎಂದೆಲ್ಲ ಹೇಳ್ತಾರೆ. ಅಲ್ಲಿಗೆ ಆ ದಿನ ಮುಗಿಯುತ್ತೆ. ಬೆಳಿಗ್ಗೆ ಎಲ್ಲ ಗುಲಾಮರು ಹೇಳುತ್ತಾರೆ. ಟೀ ಮಾಡುವಾಗ ಟಾಸ್ಕ್ ಇದು ಮಾಡಲೇಬೇಕು ಎಂದು ಮಾತನಾಡುತ್ತಾರೆ. ಅಲ್ಲಿ ಕಿಟ್ಟಿ ಪೂಜಾ ಗಾಂಧಿಗೆ ಕಿರುಚಾಡಬೇಡ ಎನ್ನುತ್ತಾರೆ. ಪೂಜಾ ಗಾಂಧಿ, ಹಾಗೆ ಮಾತನಾಡಬೇಡ, ಮಾತನಾಡುವುದು ಕಲ್ತ್ಕೋ ಎಂದು ಹೇಳುತ್ತಾಳೆ. ಹುಚ್ಚ ವೆಂಕಟ್ ಆಚೆ ಕ್ಯಾಮರಾದಲ್ಲಿ ತನಗೆ ಕಳುಹಿಸಿಕೊಡಿ, ನಾನು ಊಟ ಮಾಡುವುದಿಲ್ಲ ಎಂದು ಬಿಗ್ ಬಾಸ್ ಹತ್ತಿರ ಹೇಳುತ್ತಾರೆ. ನಂತರ ಬಿಗ್ ಬಾಸ್ ಕ್ಯಾಪ್ಟನ್ ಆದ ಆನಂದ್ ಅವರನ್ನು ಕರೆದು ವೆಂಕಟ್ ಟಾಸ್ಕ್ ಮಾಡದ ಬಗ್ಗೆ ಕೇಳುತ್ತಾರೆ ಮತ್ತು ನೀವು ಕ್ಯಾಪ್ಟನ್ ಆಗಿ ನಿಮ್ಮ ಕಾರ್ಯ ನಿರ್ವಹಿಸಲೇಬೇಕು ಎಂದು ಹೇಳುತ್ತಾರೆ. ನಂತರ ಶ್ರುತಿ ಹುಚ್ಚ ವೆಂಕಟ್ಗೆ ಸಮಾಧಾನ ಮಾಡಿ ಊಟ ತಿಂಡು ಮಾಡುವಂತೆ ಹೇಳುತ್ತಾರೆ. ಆದರೂ ಅವರು ಕೇಳದಿದ್ದಾಗ ರೆಹಮಾನ್ ಮತ್ತು ಚಂದನ್ ಊಟ ಮಾಡುವಂತೆ ಬಲವಂತ ಮಾಡ್ತಾರೆ. ಸಂಜೆ ಬಿಗ್ ಬಾಸ್ ಹುಚ್ಚ ವೆಂಕಟ್ಗೆ ಕನ್ಫೆಷನ್ ರೂಮಿಗೆ ಕರೆಸಿ ಶಿಕ್ಷೆ ಕೊಡುತ್ತಾರೆ. ಏನೆಂದರೆ ಅವರ ತಂದೆ ಪಾದರಕ್ಷೆ ತಲೆ ಮೇಲೆ ಇಟ್ಟು ನಿಲ್ಲಬೇಕು ಎಂದು ಬಿಗ್ ಬಾಸ್ ಆದೇಶಿಸುತ್ತಾರೆ. ಅದಾದ ಮೇಲೆ ಬಿಗ್ ಬಾಸ್ ಪಾದರಕ್ಷೆ ಕಳಿಸಿಕೊಡ್ತಾರೆ. ಅದನ್ನು ಹಿಡಿದು ವೆಂಕಟ್ ಎಕ್ಸ್ಪ್ಲೇನ್ ಮಾಡಬೇಕಾದರೆ ರೆಹಮಾನ್ ಮತ್ತು ಹುಚ್ಚ ವೆಂಕಟ್ಗೆ ವಾಗ್ವಾದ ಶುರುವಾಗುತ್ತದೆ. ಆನಂದ್ ಇಬ್ಬರಿಗೂ ಸಮಾಧಾನ ಪಡಿಸುತ್ತಾರೆ. ನಂತರ ಬಿಗ್ ಬಾಸ್ ಮನೆಯವರೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯ ತಿಳಿಸಿ ಮನೆಯಲ್ಲಿ ಹೂವಿನ ರಂಗೋಲಿ ಹಾಕುವಂತೆ ಹೇಳುತ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.